ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದಾಗ ಏನ್ ಮಾಡ್ತೀವಿ ಅಂದ್ರೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಥರ್ಡ್ ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಚಾಪ್ಟರ್ ಏನಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಪೂರ್ತಿಯಾಗಿ ಏನಪ್ಪಾ ಅಂದ್ರೆ ನಾವು ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನಪ್ಪಾ ಅಂತಂದ್ರೆ 4 ಮಾರ್ಕ್ಸ್ ಕ್ವಶನ್ ಅನ್ನ ನಾವೇನಪ್ಪಾ ಅಂದ್ರೆ ಡಿಸ್ಕಸ್ ಮಾಡೋಣ ಅಂತ. ಸೊ ಈ 4 ಮಾರ್ಕ್ಸ್ ಕ್ವಶನ್ ಏನಪ್ಪಾ ಅಂದ್ರೆ ನಮ್ಮ ಎಕ್ಸಾಮಿಗೆ ಗ್ಯಾರಂಟಿ ಬರುವಂತ ಪ್ರಶ್ನೆ ಇರ್ತೈತಿ. ಎಲ್ಲಾ ಗ್ಯಾರಂಟಿ ಪ್ರಶ್ನೆ ಕೂಡಲೇ ಎಲ್ಲ ಸ್ಟೂಡೆಂಟ್ಸ್ ಏನ್ ಕೇಳ್ತಾರ ಅಂತಂದ್ರೆ ಯಾವ್ದು ಅಂತ ಕೇಳ್ತಾರ. ಸೊ ಅದ್ಯಾವ್ದಪ್ಪ ಅಂತಂದ್ರೆ ನಮ್ಮ ಗ್ರಾಫ್. ನಮ್ಮ ಬೋರ್ಡ್ ಎಕ್ಸಾಮಿಗೆ ಯಾವ ಪ್ರಶ್ನೆ ಕೇಳ್ತಾರೋ ಕೇಳೋದಿಲ್ಲೋ ಗೊತ್ತಿಲ್ಲ, ಆದ್ರೆ ಈ 4 ಮಾರ್ಕ್ಸ್ ಇಂದ ಗ್ರಾಫ್ ಮಾತ್ರ ಗ್ಯಾರಂಟಿ ಕೇಳ್ತಾರ. ಇದನ್ನ ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಈ 4 ಮಾರ್ಕ್ಸ್ ನಮ್ಗೆ ಏನಪ್ಪಾ ಅಂದ್ರೆ ಗ್ಯಾರಂಟಿ ನಿಮ್ ಪಾಕೆಟ್ ಒಳಗೆ ಇರ್ತದೆ. ಸರಿನಾ? ರೈಟ್, ಓಕೆ. ಸೊ ದಟ್ ನಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ದಟ್ ನಿಮ್ಮ ವಿಡಿಯೋನ ಇದೇ ಮೊದಲನೇ ಸಾರಿ ನೋಡ್ತಾ ಇದೀವಿ ಅಂತ ಅನ್ನೋದಾಯ್ತು ಅಂತಂದ್ರೆ ನನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತಂದೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮಗೆ ಮ್ಯಾಥ್ಸ್ ಅನ್ನ ಟೀಚ್ ಮಾಡ್ತೀನಿ. ಓಕೆನಾ? ರೈಟ್. ಸೊ ದಟ್ ಈ 4 ಮಾರ್ಕ್ಸಿನ ಪ್ರಶ್ನೆ ಏನದಾವ್ರಿ, ಇವೇನಪ್ಪಾ ಅಂತಂದ್ರೆ 45ರಿಂದ 51 ತನಕ ಅದಾವ್ರಿ. 45ರಿಂದ 51 ತನಕ ಅದಾವು. ನಾನೇನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈಗ ನಾನು 45ನೇ ಪ್ರಶ್ನೆಯನ್ನ ನಾನು ನಿಮ್ಗೆ ಸಾಲ್ವ್ ಮಾಡಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಅದಾದ ನಂತರ ಉಳಿದ ಪ್ರಶ್ನೆಯನ್ನ ನೀವು ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡ್ರಿ. ಓಕೆನಾ? ಸರಿ, ದಟ್ ಮತ್ತೆ ಆಗ್ತದ ರೀ. ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ನಿಮ್ಗೆ ಗ್ರಾಫ್ ಯಾವ ರೀತಿ ನಾವು ಡ್ರಾ ಮಾಡ್ಬೇಕು ಅನ್ನೋದನ್ನ ಸ್ಟಾರ್ಟ್ ಹೇಳ್ತೀನಿ. ಸರಿ, 45th ಕ್ವಶನ್ ಏನದ ನೋಡ್ರಿ, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಬೈ ಗ್ರಾಫಿಕಲ್ ಮೆಥಡ್. ಸೊ ಗ್ರಾಫಿಕಲ್ ಮೆಥಡ್ ಲಿಂದ ಏನಂತಂದ್ರೆ ಈ ಇಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡಂತಂದ ಹೇಳ್ರಿ. ಇಕ್ವೇಶನ್ಸ್ ಮೊದಲು ಏನಪ್ಪಾ ಅಂದ್ರೆ ಬರ್ಕೊಂಡ್ಬಿಡೋಣ. ಆ ಎರಡು ಇಕ್ವೇಶನ್ ಏನಾಗಿದಾವ ಅಂತಂದ್ರೆ 2x plus y is equal to 6, 2x plus y is equal to 6, ಆ ನಂತರ 2x minus y is equal to 2. ಓಕೆ, ಸೊ ಇವೆರಡು ಸೊಲ್ಯೂಷನ್ ಇವೆರಡು ಏನಂದ್ರೆ ದಟ್ ಇಕ್ವೇಶನ್ಸ್ ನ ದಟ್ ಏನ್ರಿ ಗ್ರಾಫಿಕಲ್ ಮೆಥಡ್ ಲಿಂದ ಸಾಲ್ವ್ ಮಾಡ್ರಿ ಅಂತ ಹೇಳಕತ್ತಾರ. ಫಸ್ಟ್ ನೈಕ್ ಗ್ರಾಫಿಕಲ್ ಮೆಥಡ್ ಅಂತಂದ್ರೆ ಬರ್ಬೇಕು ಅಂತಂದ್ರೆ ನಾವು ಗ್ರಾಫ್ ಅನ್ನ ಹಾಕ್ಬೇಕು. ಸೊ ಗ್ರಾಫ್ ಹಾಕ್ಬೇಕಾದಾಗ ನಾವೇನ್ ಮಾಡ್ತೀವ್ರಿ, ಇವೆರಡು ಏನಪ್ಪಾ ಅಂದ್ರೆ ಲೈನ್ಸ್ ಅನ್ನ ರೀಪ್ರೆಸೆಂಟ್ ಮಾಡ್ಲಿಕ್ಕೆ. ಸೊ ಒಂದ್ ಲೈನ್ ಅನ್ನ ನಾವು ಡ್ರಾ ಮಾಡ್ಬೇಕಂದ್ರೆ ಎಷ್ಟು ಪಾಯಿಂಟ್ಸ್ ಬೇಕಂದ್ರೆ 2 ಪಾಯಿಂಟ್ಸ್ ಬೇಕು. ಸೊ ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಇದಕ್ಕ 2 ಪಾಯಿಂಟ್ಸ್ ಅನ್ನ ತಗೊಳ್ಳೋಣ. ಓಕೆ, 2x plus y is equal to 6. ಈ ಇಕ್ವೇಶನ್ ಗೆ 2 ಪಾಯಿಂಟ್ಸ್ ಅನ್ನ ತಗೊಳ್ಳೋಣ. ಕೆಳಗಡೆ ಇಕ್ವೇಶನ್ ಗೆ 2 ಪಾಯಿಂಟ್ಸ್ ಅನ್ನ ತಗೊಳ್ಳೋಣ. ಸೊ 2 ಪಾಯಿಂಟ್ಸ್ ಅನ್ನ ತಗೋಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ, ದಟ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ಇದಕ್ಕೊಂದು ಬಾಕ್ಸ್ ಹಾಕೊಂಡ್ರಿ, ಟೇಬಲ್ ಹಾಕೋಣ. ಓಕೆ, ಸೊ ಇಲ್ಲಿ ಈ ಟೇಬಲ್ ಏನ್ ಗುರುತಿಸ್ತೈತಿ ಅಂತಂದ್ರೆ x ಮತ್ತೆ y ಪಾಯಿಂಟ್ಸ್ ಅನ್ನ ಗುರುತಿಸ್ತೈತಿ. ರೈಟ್, ಲೆಟ್ x is equal to 0. ಈಗ ನಮ್ಗೆ ಈ ಇಕ್ವೇಶನ್ ಸಾಲ್ವ್ ಮಾಡಂದ್ರೆ ಮಾಡ್ಲಿಕ್ಕೆ ಬರಲ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ 2 ವೇರಿಯೇಬಲ್ ಇದಾವೆ. ಓಕೆ, ಸೊ 2 ವೇರಿಯೇಬಲ್ ಇದ್ದು ಒಂದೇ ಇಕ್ವೇಶನ್ ಇತ್ತಂದ್ರೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ನಾವು ಒಂದು ಪಾಯಿಂಟ್ ಅನ್ನ ಅಸ್ಯೂಮ್ ಮಾಡ್ಕೊಳ್ಳೋಣ, ಇನ್ನೊಂದನ್ನ ಕಂಡುಹಿಡ್ಕೊಳ್ಳೋಣ. ಓಕೆ, ಲೆಟ್ x equal to 0. x equal to 0 ಆಗಿರ್ತಂದ್ರೆ ಇದೇನಾಗತ್ರಿ, 2 into 0, x ಇದ್ದಲ್ಲಿ 0 ಹಾಕ್ರಿ, ಪ್ಲಸ್ y is equal to 6. 2 into 0 ಅಂದ್ರೆ 0 ಬರ್ತದ. 0 plus y is equal to ಏನ್ ಬರ್ತದ್ರಿ, 6. 0 plus y ಅಂದ್ರೆ y is equal to ಏನ್ ಬರ್ತದ್ರಿ, 6 ಬರ್ತೈತಿ. ವಿಚ್ ಮೀನ್ಸ್ x 0 ಆಗಿತ್ತಂದ್ರೆ y ವ್ಯಾಲ್ಯೂ ಏನಾಗಿರ್ತೈತಿ ಅಂದ್ರೆ 6 ಆಗಿರ್ತೈತಿ. ಓಕೆ, ಸೊ x ಅನ್ನ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಂಡಿದ್ವಿಲ್ಲ, ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ y ಅನ್ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಸರ್ ನಾವು y ಬಿಟ್ಟು x ಅನ್ನ x ಅಸ್ಯೂಮ್ ಮಾಡ್ಕೊಂಡ್ರೆ ನಡೀತೈತಾ ಅಂತ ಕೇಳೋದಾದ್ರೆ ನಾವು ಯಾವ್ದಾದ್ರೂ ಒಂದು ಒಂದು ವ್ಯಾಲ್ಯೂ ಅನ್ನ ನಾವಿಲ್ಲಿ ಅಸ್ಯೂಮ್ ಮಾಡ್ಕೋಬಹುದು. ಓಕೆ, ಸೊ y ಇದ್ರಲ್ಲಿ 0 ಪುಟ್ ಮಾಡಿದ್ವಿ ಅಂದ್ರೆ ಇದೇನಾಗತ್ರಿ, 2x plus 0 is equal to 6. 2x plus 0 ಅಂದ್ರೆ ಎಷ್ಟ್ರಿ, 2x ಬರ್ತೈತಿ. 2x plus equal to 6. ಇಲ್ಲಿ 2 ರೈಟ್ ಸೈಡ್ ಹೋಗ್ಲಿ, ಇದು ರೈಟ್ ಸೈಡ್ ಹೋದ್ರೆ ಇದು ಇಂಟು 2 ಇದ್ದು ಈ ಕಡೆ ಬಂದ್ರೆ ಏನಾಗ್ತರಿ, ಡಿವೈಡೆಡ್ ಬೈ 2 ಆಗ್ತತಿ. 2 1 2, 2 3 6. x ವ್ಯಾಲ್ಯೂ ಏನ್ ಬರ್ತದ್ರಿ, 3 ಬರ್ತದ. ಸರಿನಾ? ಹಂಗಂದ್ರೆ y ವ್ಯಾಲ್ಯೂ 0 ಆಗಿತ್ತು ಅಂತಂದ್ರೆ x ವ್ಯಾಲ್ಯೂ ಏನಾಗತ್ರಿ, 3 ಆಗುತ್ತೆ. ಇಲ್ಲಿ ನಾವು ಬರೀಬೇಕಾದಾಗ ರಿವರ್ಸ್ ಆಗ್ತೈತಿ, ಸ್ವಲ್ಪ ಹುಷಾರಾಗಿರ್ರಿ. ಓಕೆ, ಮೊದಲನೇ ಇಕ್ವೇಶನ್ ಆಯ್ತ್ರಿ. ಎರಡನೇ ಇಕ್ವೇಶನ್ ಏನದ್ರಿ, 2x minus y is equal to 2. ಓಕೆ, ಇದಕ್ಕೊಂದು ಟೇಬಲ್ ಹಾಕೋಣ. ಸೊ ಈ ಟೇಬಲ್ ಏನೇನು ಗುರುತಿಸ್ತೈತಿ, x ಮತ್ತೆ y ಕೋಆರ್ಡಿನೇಟ್ಸ್ ಅನ್ನ ಗುರುತಿಸ್ತೈತಿ. ಇದು x, ಇದು y. ಓಕೆ, ಮೊದಲು ಏನ್ ತಗೊಂಡ್ರಿ, ಲೆಟ್ x is equal to 0. x ಇದ್ದಲ್ಲಿ 0 ತುಂಬಿಕೊಳ್ಳೋಣ, ಅಂದ್ರೆ ಇದೇನಾಗುತ್ತೆ 2 into 0 minus y is equal to 2. ಓಕೆ, ಸೊ 2 into 0 ಅಂದ್ರೆ 0 ಆಗುತ್ತೆ. 0 minus y is equal to 2 ಅಥವಾ minus y is equal to 2. ಓಕೆ, ಈ ಕಡೆ ಇದು ಏನಪ್ಪಾ ಅಂದ್ರೆ ಇದು y ಇದು ಏನಪ್ಪಾ ಅಂದ್ರೆ ಸೈನ್ ಮೈನಸ್ ಇರ್ಲಿಕ್ಕಿಲ್ಲ. ಅದ್ರ ಸಲುವಾಗಿ ಇದಕ್ಕೆ ಏನಪ್ಪಾ ಅಂದ್ರೆ ಎರಡು ಕಡೆ -1 ಲಿಂದ ಇಂಟು ಮಾಡೋಣ. ಇದು ಪ್ಲಸ್ y ಆಗ್ತತಿ, ಇದೇನಾಗತ್ರಿ -2 ಆಗ್ತತಿ. ಅದನ್ನ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ, ನಾವು ಡೈರೆಕ್ಟ್ ಆಗಿ ಈ ತರ ಮಾಡಿದ್ರು ಗೊತ್ತಾಗ್ತದ. ಓಕೆನಾ? ನಂತರ ಏನ್ ಮಾಡೋಣ್ರಿ, y ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ y is equal to 0. ಸೊ y equal to 0 ಆದ್ರೆ ಇದೇನಾಗತ್ರಿ,
2x minus 0 is equal to 2 ಆಕೈತಿ 2x minus 0 ಅಂದ್ರೆ 2x ಆಗ್ತೈತಿ 2x equal to 2 ಈ 2 ರೈಟ್ ಸೈಡ್ ಹೋಗ್ಲಿ ಅಂದ್ರೆ ಇದೇನಾಗ್ತೈತಿ ಡಿವೈಡೆಡ್ ಬೈ 2 ಆಗ್ತೈತಿ 2 1s are 2 2 1s are 2 ಅಂದ್ರೆ x ವ್ಯಾಲ್ಯೂ ಏನ್ ಬರ್ತೈತಿ ಅಂದ್ರೆ 1 ಬರ್ತೈತಿ ಸೊ ಇಲ್ಲಿ x ವ್ಯಾಲ್ಯೂ 0 ಆದಾಗ y ವ್ಯಾಲ್ಯೂ -2 ಇರ್ತೈತಿ ಆನಂತರ y ವ್ಯಾಲ್ಯೂ 0 ಇದ್ದಾಗ x ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ ಓಕೆನಾ ರೈಟ್ ಸೊ ದಟ್ ಈಗ ನಮ್ಗೆ ಇಲ್ಲಿ 2 ಪಾಯಿಂಟ್ ಸಿಕ್ಕು ಇಲ್ಲೂ 2 ಪಾಯಿಂಟ್ ಸಿಕ್ಕು ಈ 2 ಪಾಯಿಂಟ್ ಇವು ಇಷ್ಟನ್ನ ತಗೊಂಡು ನಾವೇನ್ ಮಾಡೋಣ ಅಂತಂದ್ರೆ ಇದಕ್ಕ ಗ್ರಾಫ್ ಹಾಕೋಣಂತ್ರಿ ಓಕೆ ಸೊ ನಮ್ಗೆ ಈಸಿ ಆಗ್ಲಿ ಅನ್ನೋ ಸಲುವಾಗಿ ನಾನು ಏನ್ ಮಾಡಿದೀನಿ ಅಂತಂದ್ರೆ ಗ್ರಾಫ್ ಈಗ ಆಲ್ರೆಡಿ ಏನಂತಂದ್ರೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದ್ರೊಳಗೆ ಏನಪ್ಪಾ ಅಂತ ನಾ ಪಾಯಿಂಟ್ಸ್ ಅನ್ನ ಗುರುತಿಸಿ ಗ್ರಾಫ್ ಅನ್ನ ಹಾಕಿರ್ತೇನೆ ರೈಟ್ ರೈಟ್ ಸೊ ಇದೇನದ್ರಿ 0 6 ಅದ ಇಲ್ಲಿ ಪಾಯಿಂಟ್ 0 ಅದ್ರಿ ಇಲ್ಲಿ 6 ಅದ 0 6 ಅಂದ್ರೆ x ಎಲ್ಲಿ 0 ಇರ್ತೈತ್ರಿ y ಕೋಆರ್ಡಿನೇಟ್ ಮೇಲೆ ಏನಪ್ಪಾ ಅಂದ್ರೆ x 0 ಇರ್ತೈತಿ ಹಂಗಂದ್ರೆ 0 6 ಪಾಯಿಂಟ್ ಎಲ್ಲಿ ಬರ್ತೈತಿ ಅಂದ್ರೆ ಇಲ್ಲಿ ಬರ್ತೈತಿ ಓಕೆನಾ ರೈಟ್ ಸೊ ಅದನ್ನ ನಾನು ಇಲ್ಲಿ ಮೊದಲು ಗುರುತಿಸ್ಕೊತೀನಿ ದಿಸ್ ಇಸ್ 0 6 ಇದನ್ನ ಮೊದಲಕ್ಕೆ ಏನಪ್ಪಾ ಅಂದ್ರೆ ಪಾಯಿಂಟ್ ಮಾಡ್ಕೊಂಡ್ರೆ ಏನಪ್ಪಾ ಅಂತಂದ್ರೆ ಮುಂದಕ್ಕೆ ಹೋಗ್ರಿ ನಂತರ ಇದೇನದ್ರಿ 3 0 ಅದ ಸೊ x y ಕೋಆರ್ಡಿನೇಟ್ ಎಲ್ಲಿ 0 ಇರ್ತೈತಿ ಅಂದ್ರೆ x ಆಕ್ಸಿಸ್ ಮೇಲೆ 0 ಇರ್ತೈತಿ ಹಂಗಂದ್ರೆ 3 0 ಪಾಯಿಂಟ್ ಎಲ್ಲಿ ಬರ್ತೈತಿ ಅಂದ್ರೆ ಇಲ್ಲಿ ಬರ್ತೈತಿ ಓಕೆನಾ ರೈಟ್ 3 0 ಓಕೆ ಸೊ ಇವೆರಡು ಪಾಯಿಂಟ್ ಸಿಕ್ಕೊಳ್ಳಕ್ಕೆ ಏನ್ ಮಾಡ್ರಿ ಅಂತಂದ್ರೆ ಮೊದಲು ಈ ಎರಡು ಪಾಯಿಂಟ್ ಅನ್ನ ಏನ್ ಮಾಡ್ರಿ ಅಂತಂದ್ರೆ ಜಾಯಿನ್ ಮಾಡ್ಕೊಳ್ರಿ ಆ ಕಡೆ ಈ ಕಡೆ ಯಾರೋ ಮಾರ್ಕ್ ಹಾಕ್ರಿ ಯಾಕಂದ್ರೆ ಒಂದು ಲೈನ್ ಐತಿ ಅಂತಂದ್ರೆ ಅದರೊಳಗೆ ಅದು ಇನ್ಫೈನೈಟ್ ಇರ್ತದೆ ಇದೇನ್ರಿ ದಟ್ ಈ ಕಡೆನು ದಟ್ ಎರಡು ಕಡೆ ಏನಪ್ಪಾ ಅಂದ್ರೆ ನಾವು ಇನ್ಫೈನೈಟ್ ವರ್ಗು ಏನಂತಂದ್ರೆ ಎಕ್ಸ್ಟೆಂಡ್ ಮಾಡಬಹುದು ನಂತರ ಎರಡನೇದು ಏನದರಿ 0 -2 ಅದ ಓಕೆ ಎಕ್ಸ್ ಕೋಆರ್ಡಿನೇಟ್ 0 ಎಲ್ಲಿ ಇರ್ತೈತಿ ಅಂದ್ರೆ y ಆಕ್ಸಿಸ್ ಮೇಲೆ ಇರ್ತೈತಿ -2 ಅಂದ್ರೆ ಈಗ ಇಲ್ಲಿ ಕೆಳಗಡೆ ಬರ್ತೈತಿ ಇದನ್ನ ನಾನು 0 -2 ಅಂತಂದೇಳಿ ಇದನ್ನ ಬರ್ಕೋತೀನಿ ಓಕೆನಾ ನಂತರ ಇದೇನದರಿ ನೆಕ್ಸ್ಟ್ ಪಾಯಿಂಟ್ ಏನದರಿ 1 0 ಅದ 1 0 ಅಂತಂದ್ರೆ ಎಲ್ಲಿ ಬರ್ತರಿ ಇಲ್ಲಿ ಬರ್ತದೆ ಓಕೆ ಸೊ ದಟ್ ಇದನ್ನ ಏನಪ್ಪಾ ಅಂದ್ರೆ ಗುರುತಿಸಿ ಇದಕ್ಕೆ ಏನ್ ಬರೆಯೋಣ ಅಂತಂದ್ರೆ 1 0 ಪಾಯಿಂಟ್ ಅಂತ ಗುರುತಿಸೋಣ ನೆಕ್ಸ್ಟ್ ಕೆಲಸ ಏನ್ರಿ ಇದನ್ನ ಪಾಯಿಂಟ್ ನಾವು 2 ಪಾಯಿಂಟ್ ಸಿಕ್ಕದಾವ ಅಂತಂದ್ರೆ ಅದನ್ನ ಮೇಲೆ ಅವನ್ನ ಎರಡನ್ನೂ ಏನಪ್ಪಾ ಅಂದ್ರೆ ಜಾಯಿನ್ ಮಾಡಿ ಲೈನ್ ಅನ್ನ ಹಾಕೊಂಡ್ಬಿಡ್ರಿ ಓಕೆ ಸೊ ದಟ್ ಇಲ್ಲಿ ಒಂದು ಕೆಲಸ ನಾವು ಬಿಟ್ಟಿದ್ದೀವಿ ಏನಪ್ಪಾ ಅಂತಂತಂದ್ರೆ ಈಗ ಇಲ್ಲಿ ಇಕ್ವೇಶನ್ ಹಾಕಿ ಇದು ಬಂದದಲ್ರಿ ಇದ್ರ ಮೇಲೆ ಏನ್ ಮಾಡ್ಬೇಕಂದ್ರೆ ಇದು ಯಾವ ಇಕ್ವೇಶನ್ ನ ರಿಪ್ರೆಸೆಂಟ್ ಮಾಡ್ತಿದೆ ಅಂತ ಬರೀಬೇಕು 2x - y = 2 ಆ ನಂತರ ಇದು ಯಾವ ಒಂದು ಇಕ್ವೇಶನ್ ನ ರಿಪ್ರೆಸೆಂಟ್ ಮಾಡುತ್ತಂತಂದ್ರೆ 2x + y = 6 2x + y = 6 ಓಕೆ ರೈಟ್ ಸೊ ಇದೆಲ್ಲ ಏನಪ್ಪಾ ಅಂದ್ರೆ ನಾವು ಬರೀಲೇಬೇಕು ಇದನ್ನ ಮಿಸ್ ಮಾಡ್ಲಿಕ್ಕಿಲ್ಲ ನೀವು ಬಿಟ್ರೆ ನಡೀತಿದೇನ್ರಿ ಅಂತಂದ್ರೆ ಬಿಟ್ರೆ ನಡೆಯಂಗಿಲ್ಲ ರೀ ಇದನ್ನ ನಾವು ಬರೀಲೇಬೇಕು ಅದಾದ ನಂತರ ಇದು ಏನಂತಂದ್ರೆ ಎಲ್ಲಿ ಪಾಯಿಂಟ್ ಎರಡು ಕಟ್ ಆಗ್ಲಿಕ್ಕತ್ತಾವ ಅಂದ್ರೆ ಇದು ಈ ಕಡೆ 2 ಅದ ಈ ಕಡೆ ಅದ ಈ ಪಾಯಿಂಟ್ ಒಳಗೆ ಏನಂದ್ರೆ ಕಟ್ ಆಗ್ಲಿಕ್ಕತ್ತಾವ್ರಿ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಜಾಯಿನ್ ಮಾಡ್ರಿ ಅಂಡ್ ಇದಕ್ಕೆ ಹೆಸರು ಕೊಡ್ರಿ 2 2 ಅದಾದ ನಂತರ ಇದನ್ನ ಜಾಯಿನ್ ಮಾಡ್ಕೊಡ್ರಿ ಇದು 2 ಪಾಯಿಂಟ್ ಒಳಗೆ ಇದು ಇದಾಗ್ಲಿ ಏನಂದ್ರೆ ಕಟ್ ಆಗ್ಲಿಕ್ಕತ್ತವ ಎರಡು ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ 2 2 ಆಗಿರ್ತೈತಿ ಓಕೆ ರೈಟ್ ನಂತರ ನಾವು ಇದ್ರೊಳಗೆ ಇನ್ನೊಂದು ಬರಿಬೇಕು ಏನಂತಂದ್ರೆ ಅದು ಸ್ಕೇಲ್ ಓಕೆ ಸ್ಕೇಲ್ ಫಸ್ಟ್ ಎಕ್ಸ್ ಆಕ್ಸಿಸ್ ಒಳಗೆ ಇದು ಏನಪ್ಪಾ ಅಂತಂದ್ರೆ ಇವು ಎಷ್ಟೆಷ್ಟು ಸೆಂಟಿಮೀಟರ್ ಅದಾವ ಅಂದ್ರೆ 1 ಸೆಂಟಿಮೀಟರ್ ಇರ್ತಾವ್ರಿ ಒಂದೊಂದು ಸೊ 1 ಸೆಂಟಿಮೀಟರ್ಗೆ ನಾವೇನಂತಂದ್ರೆ ಒಂದೊಂದನ್ನು ಯೂನಿಟ್ ಅನ್ನ ತೊಗೊಳಿಕತ್ತೀವಿ ಸೊ ದಟ್ ಈಸ್ 1 ಯೂನಿಟ್ ಓಕೆ y ಆನಂತರ y ಆಕ್ಸಿಸ್ ಇಲ್ಲಿ ಅಂತ ತೊಗೊಳಿಕತ್ತೀವಿ ಅಂತಂದ್ರೆ 1 ಸೆಂಟಿಮೀಟರ್ಗೆ ನಾವೇನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಒಂದೊಂದು ಯೂನಿಟ್ ಅನ್ನ ತಗೋತಾ ಇದೀವಿ ಸರ್ ಇದು ಯಾವಾಗ್ಲೂ ಇದೇ ಬರ್ತೇನ್ರಿ ಇದೇ ರೀತಿ ಇರಂಗಿಲ್ಲ ರೀ ದಟ್ ಯೂಶುವಲಿ ನಮಗ್ ಕೊಟ್ಟಿರುವಂತ ಪ್ರಾಬ್ಲಮ್ಸಿಗೆ 1 ಸೆಂಟಿಮೀಟರ್ 1 ಯೂನಿಟ್ ಬರುವ ತರಾನ ಏನಂತಂದ್ರೆ ಪಾಯಿಂಟ್ಸ್ ನಮ್ಗೆ ಏನಂತಂದ್ರೆ ಇಕ್ವೇಶನ್ಸ್ ಅನ್ನ ಕೊಟ್ಟಿರ್ತಾರ ಒಂದೊಂದು ಟೈಮ್ನಾಗ ಇದು ಹೆಚ್ಚಿಗೆ ತಗೊಳ್ಳುವಂತ ಪರಿಸ್ಥಿತಿ ಬಂದಿರ್ತೈತಿ ಸೊ ಈಗ ನಮ್ಗೆ ಆ ರೀತಿಯಾದಂತ ಏನಂದ್ರೆ ಸಮಸ್ಯೆ ಬಂದಿರಂಗಿಲ್ಲ ಓಕೆನಾ ಸೊ ನಾವು ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ರೀತಿ ಗ್ರಾಫ್ ಹಾಕಿದೀವಿ ಅಂತಂದ್ರೆ ನಮ್ಗೆ ಎಕ್ಸಾಮ್ ಒಳಗೆ 4 ಮಾರ್ಕ್ಸ್ ಗ್ಯಾರಂಟಿ ಬರ್ತವೆ ಸರಿನಾ ರೈಟ್